ಆಲ್ರೆಡಿ ಟೈಮ್ ಆಗಿತ್ತಲ್ಲ ಓಂ ಶಾಂತಿ. ಸೊ ಇವತ್ತು ಬಾಬನ್ ಮುರಳಿಯ ಸೀರೀಸ್ ಆಗಿದೆ 77 ಇಸ್ವಿಯಲ್ಲಿ 24/5/77 24 ಮೇ 5 77 24/5/77 ಬಾಬಾ ಬಹಳ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳ್ತಾರೆ. ಇದರಲ್ಲಿ ಟಾಪಿಕ್ ಆಗಿದೆ ಬಾಪ್ ಕೆ ಡೈರೆಕ್ಟ್ ಬಚ್ಚೆ ಹಿ ಡಬಲ್ ಪೂಜಾ ಕೆ ಅಧಿಕಾರಿ ಬನ್ನು. ಬಾಬನ ಡೈರೆಕ್ಟ್ ಮಕ್ಕಳು ಯಾರು ಇರ್ತಾರೆ, ತಂದೆಯ ಡೈರೆಕ್ಟ್ ಮಕ್ಕಳು ಡಬಲ್ ಪೂಜೆಗೆ ಅಧಿಕಾರಿಗಳಾಗ್ತಾರೆ. ಸಿಂಗಲ್ ಪೂಜೆ ಅಲ್ಲ, ಡಬಲ್ ಪೂಜೆ. ಬಟ್ ಯಾರು ಡೈರೆಕ್ಟ್ ಮಕ್ಕಳು. ಸೊ ಆ ಡೈರೆಕ್ಟ್ ಮಕ್ಕಳು ಯಾರಾಗಿರ್ತಾರೆ, ಹೇಗಿರ್ತಾರೆ, ಅದರ ವಿಶೇಷತೆಗಳನ್ನ ಬಾಬಾ ಈ ಮುರಳಿಯಲ್ಲಿ ಹೇಳ್ತಾರೆ. बाप दादा हर एक बच्चे के भाग्य को देख हर्षित हो रहे थे. ಬಾಬಾ ಪ್ರತಿ ಒಂದು ಮಗುವಿನ ಭಾಗ್ಯ ನೋಡ್ತಾ ಬಹಳ ಖುಷಿ ಪಡ್ತಾ ಇದ್ದಾರೆ. ಮಗುವಿನ ಭಾಗ್ಯ ಹೇಗಿದೆ ಅಂತ ತಂದೆ ನೋಡಿ ನೋಡಿ ಬಹಳ ಖುಷಿ ಪಡ್ತಾರೆ. सारे विश्व के अंदर कोटों में कोई गाई हुई आत्माएं कितनी थोड़ी सी. ಬಾಬಾ ಹೇಳ್ತಾರೆ ಇಡೀ ವಿಶ್ವದಲ್ಲಿ ನೀವು ಲೆಕ್ಕ ಮಾಡ್ಕೊಳ್ಳಿ 850 ಕೋಟಿ ಆತ್ಮಗಳು. ಆ ಎಷ್ಟು ಆತ್ಮಗಳ ಲೆಕ್ಕದಲ್ಲಿ ಕೆಲವರು ಆತ್ಮಗಳು ಮಾತ್ರನೇ ತಂದೆನನ್ನ ಗುರುತಿಸಿರುವುದು. ಆ ಕೆಲವರು ಮಾತ್ರನೇ ಯಥಾರ್ಥವಾಗಿ ತಂದೆನನ್ನ ಫಾಲೋ ಮಾಡ್ತಾರೆ. ಸೊ ಅಂತ ಸ್ವಲ್ಪ ಆತ್ಮಗಳು ಎಷ್ಟು ಜನ ಇದ್ದಾರೆ, ಜಿನ್ನೂ ಬಾಪ್ ಕೋ ಪಾಯಾ ಹೈ, ಯಾರು ತಂದೆನನ್ನ ಪಡ್ಕೊಂಡಿದ್ದಾರೆ. ಗುರ್ತಿಸಿರೋದೇ ಅಲ್ಲ, ತಂದೆನನ್ನ ಪಡ್ಕೊಂಡಿದ್ದಾರೆ. ಅವರು ಬಹಳ ಕಡಿಮೆ ಜನ ಇದ್ದಾರೆ. ಆ ಸಿರ್ಫ್ ಜಾನ, ತಂದೆ ಯಾರು ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಲೇಕಿನ್ ಜಾನ್ನೆ ಕೆ ಸಾಥ್ ಸಾಥ್ ಜಿಸ್ಕೋ ಪಾನಾ ಥಾ ಓ ಪಾಲಿ. ಬಾಬಾ ಹೇಳ್ತಾರೆ ಬರೀ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಆದ್ರೆ ಅವರನ್ನ ತಿಳ್ಕೊಳ್ಳುವಂತಹ ಜೊತೆ ಜೊತೆ ಯಾರನ್ನ ಪಡ್ಕೋಬೇಕಾಗಿದೆಯೋ ಅವ್ರನ್ನ ಪಡ್ಕೊ ಪಾಲಿ. ऐसे बाप के अति स्नेही सहयोगी बच्चों के भाग्य को देख. ಇಂತಹ ತಂದೆಯ ಸ್ನೇಹಿ ಮಕ್ಕಳನ್ನ ಮತ್ತೆ ಸಹಯೋಗಿ ಮಕ್ಕಳ ಭಾಗ್ಯವನ್ನ ನೋಡ್ತಾ, ಇಂಥ ಸ್ನೇಹಿ ಮತ್ತೆ ಸಹಯೋಗಿ ಮಕ್ಕಳ ಭಾಗ್ಯವನ್ನ ನೋಡ್ತಾ ಬಾಬಾ ಹೇಗಿದ್ದಾರೆ, ಬಹಳ ಖುಷಿ ಪಡ್ತಾರೆ. तो वैसे सर्व आत्माएं बच्चे हैं. ಹೇಳ್ಬೇಕಂದ್ರೆ ಇಡೀ ಜಗತ್ನಲ್ಲಿರುವಂತಹ ಎಲ್ಲ ಆತ್ಮಗಳು ಅವ್ರ ಮಕ್ಕಳೇ ಅಲ್ವಾ, ತಂದೆ ಮಕ್ಕಳೇನೆ ಅವರೆಲ್ಲರೂ. ಲೇಕಿನ್ ಆದ್ರೆ ಆಪ್ ಆತ್ಮಾಯೇ ಡೈರೆಕ್ಟ್ ಬಚ್ಚೆ. ಆದ್ರೆ ನೀವು ಆತ್ಮಗಳು ಮಾತ್ರ ತಂದೆಗೆ ಡೈರೆಕ್ಟ್ ಮಕ್ಕಳಾಗಿ, ಅಂದ್ರೆ ಅವ್ರು ಇಂಡೈರೆಕ್ಟ್ ಮಕ್ಕಳು. ತಂದೆಗೆ ಮಕ್ಕಳಾಗಿದ್ದಾರೆ ಬಟ್ ಗುರ್ತಿಸಿಲ್ಲ. ಬಟ್ ನೀವು ಮಾತ್ರ ತಂದೆನನ್ನ ಗುರ್ತಿಸಿರೋ ಕಾರಣದಿಂದ ಡೈರೆಕ್ಟ್ ಮಕ್ಕಳು. तो शिव वंशी ಬ್ರಹ್ಮ ಕುಮಾರ್ और ಕುಮಾರಿಯಾ हो. ನೀವೆಲ್ಲರೂ ಏನಾಗಿದ್ರಿ ಅಂದ್ರೆ ಶಿವವಂಶಿ, ಬ್ರಹ್ಮ ಕುಮಾರ ಮತ್ತೆ ಕುಮಾರಿಯರಾಗಿ. सारे विश्व में जो भी अन्य आत्माएं या धर्म के क्षेत्र में व राज्य के क्षेत्र में, ಬಾಬಾ ಹೇಳ್ತಾರೆ ಇಡೀ ವಿಶ್ವದಲ್ಲಿ ಯಾರೆಲ್ಲ ಅನ್ಯ ಆತ್ಮಗಳು, ಯಾರು ಧರ್ಮದ ಕ್ಷೇತ್ರದಲ್ಲಿ ಇರ್ತಾರೆ ಅಥವಾ ರಾಜ್ಯದ ಕ್ಷೇತ್ರದಲ್ಲಿ ಮಹಾನ್ ಆಗಿರ್ತಾರೆ ಅಥವಾ ಹೆಸರುವಾಸಿ ಆಗಿರ್ತಾರೆ, ನಾಮಿಗ್ರಾಮಿ ಬನೆ ಹೆಸರುವಾಸಿಗಳಾಗಿರ್ತಾರೆ. ಧರ್ಮ ಪಿತಾಯೇ ಬನಿ, ಯಾರೆಲ್ಲ ಧರ್ಮ ಪಿತಗಳಾಗಿದ್ದಾರೆ, ತಂದೆಗಳಾಗಿದ್ದಾರೆ. ಜಗತ್ ಗುರು ಕೆಹಲಾನೆ ವಾಲೆ ಬನೆ, ಯಾರೆಲ್ಲ ಜಗತ್ ಗುರುಗಳಂತ ಹೇಳಿಸ್ಕೊಳ್ಳುವಂತವರಾಗಿರ್ತಾರೆ. ಲೇಕಿನ್ ಮಾತಾ ಪಿತಾಕ್ಕೆ ಸಂಬಂಧಿಸಿ, ಆದ್ರೆ ಯಾರೆಲ್ಲ ತಂದೆ ತಾಯಿಯ ಸಂಬಂಧದಿಂದ ಅಥವಾ अलौकिक जन्म और पालना किसी को भी प्राप्त नहीं है.
ಅಂತ ಮಹಾನ್ ಆತ್ಮಗಳಕ್ಕೆ ಅಥವಾ ಧರ್ಮಪಿತಗಳಕ್ಕಿನೂ ಸಹ ನಿಮ್ಮ ತರ ಡೈರೆಕ್ಟ್ ತಂದೆ ತಾಯಿಯ ಸಂಬಂಧದಿಂದ ಅಲೌಕಿಕ ಜನ್ಮ ಮತ್ತೆ ಅಲೌಕಿಕ ಪಾಲನೆ ಯಾರಿಗೆ ಸಿಕ್ಕಿಲ್ಲ. ಯಾರು ದೊಡ್ಡ ದೊಡ್ಡ ಮಹಾಮಂಡಲೀಶ್ವರ ಆಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಸಮಾಜದಲ್ಲಿ, ಅವ್ರು ಯಾರಿಗೂ ಸಹ ಈ ರೀತಿ ಜನ್ಮನೂ ಸಿಕ್ಕಿಲ್ಲ ಮತ್ತೆ ಪಾಲನೆನೂ ಸಹ ಸಿಕ್ಕಿಲ್ಲ ಭಗವಂತನ ಕಡೆ. ನಿಮ್ಗೆ ಜನ್ಮನೂ ಕೊಟ್ಟಿದ್ದಾರೆ ಬಾಬಾ, पालने ಮಾಡ್ತಾ ಇದ್ದಾರೆ. अलौकिक माता पिता का अनुभव वो स्वप्न में भी नहीं कर सकते. अलौकिक ತಂದೆ ತಾಯಿಯ ಅನುಭವ ಆ ಆತ್ಮಗಳು ಪಾಪ ಕನಸಿನಲ್ಲಿನೂ ಸಹ ಮಾಡ್ಲಿಕ್ಕೆ ಆಗಲ್ಲ, ಯೋಚನೆ ಬರಲ್ಲ ಅವ್ರಿಗೆ. और आप श्रेष्ठ आत्माएं व पद्मापति आत्माएं हर रोज क्या करते ಬಾಬಾ ಹೇಳ್ತಾರೆ, ನೀವು ಶ್ರೇಷ್ಠ ಆತ್ಮಗಳು ಮತ್ತೆ पदमपति आत्मा प्रतिदिन माता पिता की व सर्व संबंधों की याद प्यार लेने के पात्र. ತಂದೆ ಕಡೆಯಿಂದ ಬಾಬಾ ಮುರಳಿಯಲ್ಲಿ ಲಾಸ್ಟ್ ಅಲ್ಲೇನೆ ಹೇಳ್ತಾರೆ, ತಂದೆ ತಾಯಿ ಮತ್ತೆ ಸರ್ವ ಸಂಬಂಧಗಳಿಂದ ಬಾಬಾ ನಿಮಗೆ ಏನ್ ಕೊಡ್ತಾರೆ, ನೆನಪು ಪ್ರೀತಿಯನ್ನ ಬಾಬಾ ಡೈಲಿ ಕೊಡ್ತಾರೆ. ದಿನ ಒಂದು ದಿನನೂ ಬಾಬಾ ತಪ್ಸಿರಲ್ಲ ಅಲ್ವಾ. ಬಟ್ ಆತ್ಮಗಳಿಗೆ ಅದು ಪಾಪ ಅದೃಷ್ಟ ಇಲ್ಲ. हर रोज आपको याद प्यार मिलती है ना. ಪ್ರತಿದಿನ ಬಾಬಾ ಹೇಳ್ತಾರೆ ನಿಮಗೆ ನೆನಪು ಪ್ರೀತಿ ಅನ್ನುವಂಥದ್ದು ಸಿಗುತ್ತಲ್ವ. ನಾ ಸಿರ್ಫ್ ಯಾದ್ ಪ್ಯಾರ್ ಬರೀ ಅಷ್ಟೇ ಸಿಗುತ್ತಾ, ನೆನಪು ಪ್ರೀತಿ ಅಷ್ಟೇ ಬಾಬಾ ಕೊಡ್ತಾರ? ಇಲ್ಲ. ಲೇಕಿನ್ ಸ್ವಯಂ ಸರ್ವಶಕ್ತಿವಾನ್ ಬಾಪ್ आप बच्चों का सेवक बनकर हर कदम में साथ निभाता. ನೆನ್ಪಿಟ್ಕೊಳ್ಳಿ ಪಾಯಿಂಟ್. ಬಾಬಾ ಏನ್ ಹೇಳ್ತಾರೆ, ಬರೀ ನೆನಪು ಅಷ್ಟಕ್ಕೆ ಇಲ್ಲ. ಬಾಬಾ ಏನ್ ಹೇಳ್ತಾರೆ, ಸ್ವಯಂ ಸರ್ವಶಕ್ತಿವಾದಂತಹ ತಂದೆ ನಿಮ್ಮ ಮಕ್ಕಳ ಸೇವಕರಾಗಿ आप बच्चों का सेवक बन हर कदम में साथ निभा. ನೀವಿಡುವಂತಹ ಪ್ರತಿ ಒಂದು ಹೆಜ್ಜೆಯಲ್ಲಿ ಬಾಬಾ ನಿಮಗೆ ಜೊತೆ ನಿಭಾಯಿಸ್ತಾರೆ. ಯಾರ ಜಗತ್ನಲ್ಲಿ ಆತರ ನಿಭಾಯಿಸೋರು ಯಾರಾದ್ರೂ ಇದಾರ? ಕರ್ಕೊಂಡ್ ಮನೆ ಹೇಳ್ತಾರೆ ಅಷ್ಟೇ, ನಿಭಾಯಿಸೋರು ಯಾರು ಇಲ್ಲ. ತಂದೆ ತಾಯಿನೂ ಇರಲ್ಲ, ಗಂಡನೂ ಹೆಂಡತಿ ಇರಲ್ಲ, ಮಕ್ಕಳೂ ಇರಲ್ಲ, ಹೇಳ್ತಾರೆ. ಬಟ್ ಬಾಬಾ ಮಾತ್ರ ನೀವ್ ಮಾಡುವಂತ ನೀವು ನೆನ್ಪಿಟ್ಕೊಳ್ಳಿ ಅಷ್ಟೇ, ಬಾಬನನ್ನ ಸ್ಮೃತಿ ಮಾಡ್ಕೊಳ್ಳಿ. ಬಾಬಾ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮಗೆ ಸಹಯೋಗ ಕೊಡ್ತಾರೆ, ನಿಮಗೆ ಅನುಭವ ಆಗುತ್ತೆ ಪ್ರತಿಯೊಂದು ಬಾಬಾ ಹೆಂಗೆ ಸಹಯೋಗ ಕೊಡ್ತಾರೆ, ನಿಭಾತಾರೆ. ಅತಿ ಸ್ನೇಹ ಸೆ ಸಿರ್ ಕಾ ತಾಜ್ ಬನಾಕರ್ ನೈನೋ ಕಾ ಸಿತಾರಾ ಬನಾಕರ್. ಬಾಬಾ ಹೇಳ್ತಾರೆ, ಅತಿ ಸ್ನೇಹದಿಂದ ನಿಮ್ಮನ್ನ ತನ್ನ ಮುಕುಟ ಮಣಿಯನ್ನಾಗಿ ಮಾಡಿ, ತನ್ನ ತಲೆ ಮೇಲೆ ಕಿರೀಟವನ್ನಾಗಿ ಮಾಡಿಕೊಂಡು, ಕಣ್ಣುಗಳಲ್ಲಿ ತನ್ನ ರೆಪ್ಪೆಗಳ ನಕ್ಷತ್ರವನ್ನಾಗಿ ಮಾಡಿಕೊಂಡು ಸಾತ್ ಲೇಜ ತಲೆ ಮೇಲೆ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ, ಕಣ್ಣು ರೆಪ್ಪೆಗಳ ಮೇಲೆ ಕುಂಡಿಸ್ಕೊಂಡು ಬಾಬಾ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಬಾಬಾ ಹೇಳ್ತಾರೆ. ಯಾರಾದ್ರೂ ಆತರ ಇದ್ದೀರಾ? ಯಾರಾದ್ರೂ ಇಲ್ಲ ಮಾಡುವಂತವ್ರು ಯಾರು ಇಲ್ಲ ಅಂತ. तो ऐसा भाग्य जगत गुरु व ಧರ್ಮ ಪಿತಾ का भी नहीं. ಬಾಬಾ ಹೇಳಿದ್ರೆ ಇಂತಹ ಒಂದು ಭಾಗ್ಯ ಏನಿದೆಯೋ ಯಾವುದೇ ಜಗತ್ ಗುರುಗಳದ್ದು ಅಥವಾ ಧರ್ಮ ಪಿತಾ ಆಗಿರ್ತಾರೆ ಅವ್ರದ್ದು ಯಾರ್ದು ಇಲ್ಲ. ಕ್ಯೂಂಕಿ ಆಪ್ ಶ್ರೇಷ್ಠ ಆತ್ಮಯೋ. ಬಾಬಾ ಹೇಳ್ತಾರೆ ಯಾಕಂದ್ರೆ ಅವು ಶ್ರೇಷ್ಠ ಆತ್ಮಗಳು ಸನ್ಮುಖ ಬಾಪ್ ಕಿ ಶ್ರೀಮತ್ ಲೇನೆವಾಲೆ. ಯಾಕಂದ್ರೆ ನೀವು ಸನ್ಮುಖದಲ್ಲಿ ತಂದೆಯ ಶ್ರೀಮತವನ್ನ, ತಂದೆಯ ಡೈರೆಕ್ಷನ್ ಅನ್ನ ತಗೊಳ್ಳುವಂತವರಾಗಿ.
प्रेरणा द्वारा, ಟಚಿಂಗ್ ದ್ವಾರ ನಹಿ. ಇದು ಮೇಲೆ ಬಾಬಾ ಮೇಲೆ ಕುತ್ಕೊಂಡು ನೀವು ಬಾಬನ್ ಪ್ರೇರಣೆ ಸಿಗ್ತಾ ಇದೆ, ಅದರ ಪ್ರೇರಣೆಯಿಂದ ಅಥವಾ ನನಗೆ ಟಚಿಂಗ್ ಆಯಿತು ಆ ತರ ಇಲ್ಲ. ಡೈರೆಕ್ಟ್ ಬಾಬನಿಂದ ನೀವು ಸನ್ಮುಖದಲ್ಲಿ ಅವರ ಒಂದು ಡೈರೆಕ್ಷನ್ಸ್ ಅನ್ನ ತಗೊಂಡು ನೀವು ಜೀವನದಲ್ಲಿ ನಡೀತಾ ಇರುವಂತ. ಮನೆಯಲ್ಲಿ ಅಪ್ಪ ಅಮ್ಮ ಕುತ್ಕೊಂಡು ಡೈರೆಕ್ಷನ್ ಕೊಡ್ತಾರಲ್ಲ, ಅದೇ ರೀತಿ ಬಾಬನೂ ಸಹ ನಮಗೆ ಡೈರೆಕ್ಷನ್ಸ್ ಡೈಲಿ ನಮಗೆ ಹೇಗೆ ಕೊಡ್ತಾರೆ ಬಾಬಾ ಡೈರೆಕ್ಷನ್ಸ್? ಮುರಳಿ ಮೂಲಕ. ಮುರಳಿ ಮೂಲಕ ಬಾಬನ್ ಡೈರೆಕ್ಷನ್ಸ್ ಅನ್ನೋದು ನಮಗೆ ಸಿಗುತ್ತೆ. ಸೊ ಆ ದಿನ ನಾವು ಮುರಳಿ ಮಿಸ್ ಮಾಡಿದೀವಿ ಅಂದ್ರೆ ಡೈರೆಕ್ಷನ್ಸ್ ಬಾಬಾ ಆ ದಿನ ನಮ್ಗೆ ಏನ್ ಡೈರೆಕ್ಷನ್ಸ್ ಕೊಡ್ತಾ ಇರೋಂಥದ್ದು ಇದೆಯೋ, ಅದರಿಂದ ನನಗೇನ್ ಪ್ರಾಬ್ಲಮ್ಸ್ ಬರುವಂತದ್ದು ಇದ್ರೆ ಆ ಮುರಳಿಯಲ್ಲಿ ಬಾಬಾ ಕೊಟ್ಟಿರ್ತಾರೆ. ನಾವು ತಪ್ಪಿಸ್ಕೊಂಡಿರೋದ್ರಿಂದ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಲ್ಲ. ಅದಕ್ಕೆ ಡೈರೆಕ್ಟ್ ಮುಖ ದ್ವಾರ ಸುನ್ತೆ. ऐसा ಭಾಗ್ಯ ಕಿನ್ ಆತ್ಮಾಂಕ. ಭಾವ ಹೇಳ್ತಾರೆ, ಇಂತಹ ಒಂದು ಭಾಗ್ಯ ಯಾವ ಆತ್ಮಗಳಿಗಿರುತ್ತೆ? ಮೆಜಾರಿಟಿ ಭಾರತವಾಸಿ ಗರೀಬ್ ಭೋಲಿಸಿ ಆತ್ಮಾಂಕ. ಮೆಜಾರಿಟಿ ಏನಿದೆ ಭಾರತವಾಸಿಯರು ಬಡವರು ಮತ್ತೆ ಮುಗ್ಧರಾಗಿದ್ದಾರೆ ಅಲ್ವಾ? ನಾವು ಮುಗ್ಧರಾಗಿರೋ ಕಾರಣದಿಂದನೇ ಹೊರಗಡೆ ಆತ್ಮಗಳು ಬಂದು ದೋಚ್ಕೊಂಡು ಹೋಗಿದೆ. ಹಾ, ಚೆನ್ನಾಗಿ ಬಿಡ್ತಿರ್ಲಿಲ್ಲ, ಹಂಗೆ ಇರ್ತಿದ್ವಿ ನಾವು. ಸಾಹುಕಾರ ಆಗ್ತದೆ, ನಾವ್ ಹೆಂಗಿದ್ವಿ ಹಂಗೆ ಇರ್ತೀವಿ. ನಮ್ಮ ಹತ್ರ ಇರುವಂತ ಸಾಹುಕಾರತನ ಎಲ್ಲ ಅವರೇ ತಗೊಂಡು ಕಿತ್ಕೊಂಡು. ಯಾಕಂದ್ರೆ ಮುಗ್ಧರಾಗಿದ್ದೀವಿ, ಮುಗ್ಧರ ಹತ್ರ ತಾನೇ ದೋಚ್ಕೊಂಡು ಹೋಗೋದು. तो जो ना उम्मीदवार थे कि हमें कब बाप मिल सकता है, ಯಾಕಂದ್ರೆ ನಮ್ಗೆ ಭರವಸೆನೇ ಇರ್ಲಿಲ್ಲ ಬಾಬಾ ಯಾವಾಗ ಸಿಗ್ತಾರೆ ನಮ್ಗೆ. ಹುಡುಕ್ತಾ ಇದೀವಿ ಭಗವಂತನನ್ನ, ಎಲ್ಲೆಲ್ಲೋ ಹುಡುಕ್ತಾ ಇದೀವಿ, ಮಂದಿರಗಳಲ್ಲಿ, ಬೇರೆ ಸ್ಥಾನಗಳಲ್ಲಿ, ಎಲ್ಲಿ ಸಿಗುತ್ತೆ ಅಲ್ಲಿ ಹುಡುಕ್ತಾನೆ ಬಂದಿದೆ. इतना श्रेष्ठ भाग्य फिर ऐसे ना उम्मीदवार को ही मिला है ना. ಇಂತಹ ಒಂದು ಶ್ರೇಷ್ಠ ಭಾಗ್ಯ ಯಾರು ಭರೋಸೆನೇ ಇಟ್ಕೊಂಡಿಲ್ಲ ಸಿಗ್ತಾರೆ ಅಂತ ಭರೋಸೆ ಇಟ್ಕೊಳ್ಳೋದವ್ರು ಅಂತವ್ರಿಗೆ ಸಿಕ್ಕಿದ್ರಲ್ಲ. तो जब कोई ना उम्मीदवार से उम्मीदवार बन, ಯಾರು ಭರೋಸೆ ಇಲ್ಲದಿರೋರಿಗೆ ಭರೋಸೆ ಸಿಕ್ಬಿಡ್ತು. ಅಯ್ಯೋ ನನಗೆ ಏನಾಗಲ್ಲ, ಬಟ್ ಆಗೋಯ್ತು ಅಂತ ಭರೋಸೆ ನಿಮ್ಗೆ ಸಿಕ್ತು. ಅದೇ ರೀತಿಯಲ್ಲಿ ಅಸಂಭವ ಸೆ ಸಂಭವ ಬಾತ್ ಹೋತಿ. ತೋ ಅಸಂಭವ ಅನ್ಕೊಂಡಿರುವಂತ ಅದು ಸಂಭವ ಆಯಿತು ಅಂದ್ರೆ तो कितना नशा और ಖುಷಿ ಹೋತಿ. ಆ ಆತ್ಮಗಳಿಗೆ ಎಷ್ಟು ನಶೆ ಮತ್ತೆ ಖುಷಿ ಇರುತ್ತಲ್ಲ. ಅನ್ಕೊಂಡೇ ಇಲ್ಲ ಬಟ್ ಆಗೋಗಿದೆ ಅಂದಾಗ ಅವ್ರಿಗೆ ಎಷ್ಟು ನಶೆ ಖುಷಿ ಇರುತ್ತೆ. ऐसा ಭಾಗ್ಯ ಅಪ್ನಾ ಸದೈವ ಸ್ಮೃತಿ ಮೇ रहता है. ಸೊ ಇಂತಹ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಅಂತ ಅವ್ರು ಹೇಳ್ತಾರೆ, ಸದಾ ನಿಮ್ಮ ಸ್ಮೃತಿಯಲ್ಲಿ ಇರುತ್ತ. सारे ड्रामा के अंदर और धर्म की आत्माओं को देखो. ಇಡೀ ಡ್ರಾಮಾದ ಒಳಗಡೆ ಬೇರೆ ಅನ್ಯ ಧರ್ಮದ ಆತ್ಮಗಳನ್ನ ನೋಡು. ಅನ್ಯ ಧರ್ಮದ ಆತ್ಮಗಳಂದ್ರೆ ಯೇಸು ಕ್ರಿಸ್ತ, ಗೌತಮ ಬುದ್ಧ ಇತ್ಯಾದಿ ಆತ್ಮಗಳನ್ನ ನೋಡಿ. ಅವ್ರ ಅಪ್ನೆ ಕೋ ದೇಖ್, ನಿಮ್ಮನ್ನ ನೀವು ನೋಡ್ಕೊಂಡು. ತೋ ಮಹಾನ್ ಅಂತರೇನ, ಎಷ್ಟು ವ್ಯತ್ಯಾಸ ಇದೆಯಲ್ಲ. ಅವರು ಬರೀ ಹೇಳ್ತಾರೆ ತಂದೆ ಹೀಗೆ ತಂದೆ ಹಾಗೆ ಅಂತೆ, ಬಟ್ ತಂದೆಯಿಂದ ಡೈರೆಕ್ಟ್ ಪಾಲನೆ ತಗೊಂಡು ನೀವು ಹೇಳ್ತಾ ಇರುವಂತವ್ರು, ಡೈರೆಕ್ಟ್ ಪಾಲನ ತಗೊಂಡು ನೀವು ಹೇಳ್ತಾ ಇರೋ ಎಷ್ಟು ವ್ಯತ್ಯಾಸ ಇದೆ ಅವ್ರಿಗೆ ನಿಮಗೆ, ಆ ಧರ್ಮಾತ್ಮಗಳಿಗೆ ದೇವಾತ್ಮಗಳ. ಪಹಲಿ ಬಾತ್ ಸುನಾಯಿ ಕಿ ಆಪ್ ಡೈರೆಕ್ಟ್ ಬಚ್ಚೆ. ನಶೆ ತರುವಂತ ಪಾಯಿಂಟ್ ಮೊದಲನೇ ಮಾತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು, ನೀವು ನನಗೆ ಡೈರೆಕ್ಟ್ ಮಕ್ಕಳಾಗಿ. तो पहली बात सुनाई कि डायरेक्ट बच्चे हो, तो माता पिता व सर्व संबंधों का सुख का अनुभव करने वाले. ಬಾಬಾ ಹೇಳ್ತಾರೆ, ತಂದೆ ತಾಯಿ ಸರ್ವ ಸಂಬಂಧಗಳ ಸುಖದ ಅನುಭವ ಮಾಡುವಂತ, ಸರ್ವ ಸಂಬಂಧಗಳಿಂದ ಸುಖದ ಅನುಭವ ಮಾಡುವಂತ ತಂದೆಯಿಂದ. ಡೈರೆಕ್ಟ್ ಬಚ್ಚೆ ಹೋನೆಗೆ ಕಾರಣ, ನೀವು ನನಗೆ ಡೈರೆಕ್ಟ್ ಮಕ್ಕಳಾಗಿರೋ ಕಾರಣದಿಂದ ವಿಶ್ವಕ್ಕೆ ರಾಜ್ಯ ಕಾ ವರ್ಷ ಸಹಜ ಪ್ರಾಪ್ತ ಹೋ ಜಾए. ಅದರಿಂದ ವಿಶ್ವದ ರಾಜ್ಯದ ಆಸ್ತಿ ಏನಿದೆ ನಿಮಗೆ ಸಹಜವಾಗಿ ಪ್ರಾಪ್ತಿ ಆಗುತ್ತೆ. ಡೈರೆಕ್ಟ್ ಮಕ್ಕಳಿಗೆ ತಾನೇ ತಂದೆ ತಾಯಿ ಕೊಡೋದು, ಇಂಡೈರೆಕ್ಟ್ ಮಕ್ಕಳಿಗೆ ಯಾರಾದ್ರೂ ಕೊಡ್ತಾರೆ? ಇಲ್ಲ. ಆಸ್ತಿ ಏನಿದೆಯೋ ತಂದೆ ತಾಯಿ ಡೈರೆಕ್ಟ್ ಮಕ್ಕಳಿಗೆ. तो सृष्टि के आदि का, तो सृष्टि
आदिकाल नोड़ी सतयुग अर्थात स्वर्ग की सतोप्रधान संपूर्ण प्राप्ति ಸತ್ಯುಗದ ಅರ್ಥಾತ್ ಸ್ವರ್ಗದ ಸತೋಪ್ರಧಾನ ಇವತ್ತು ವೈಕುಂಠ ಏಕಾದಶಿ ಅನ್ಸುತ್ತಲ್ಲ ಅದಕ್ಕೆ ತಕ್ಕಾಗಿ ನೋಡಿ ಬಾಬಾ ಹೇಳಿ ಸ್ವರ್ಗದ ಸತೋಪ್ರಧಾನ ಸಮಯ ಸಂಪೂರ್ಣ ಪ್ರಾಪ್ತಿ ಆ ಸುಖ ನೋಡಿ ಜನಗಳು ಪೂಜೆ ಮಾಡಿ ನೆನ್ಸ್ಕೊಳ್ತಾ ಇದ್ದಾರೆ ನೀವು ಅನುಭವ ಮಾಡಿ ಬಂದಿದ್ದು ತಿನ್ನೋದ್ರಲ್ಲಿ ಆ ತಿನ್ನೋದ್ ಬಗ್ಗೆ ಹೇಳೋದ್ರಲ್ಲಿ ವ್ಯತ್ಯಾಸ ಎಷ್ಟು ನೀವು ಆ ಸುಖನ ಅನುಭವ ಮಾಡಿ ಬಂದಿದ್ದೆ ಪದೇ ಪದೇ ಆ ಸ್ವರ್ಗ ಅಂದ ತಕ್ಷಣನೇ ಹೊಟ್ಟೋಗ್ಬಿಡ್ತಾರೆ ಅಲ್ವಾ ಅಲ್ಲಿಗೆ ಆ ಕಾರಣದಿಂದ ಆ ಸುಖದ ಪದೇ ಪದೇ ಎಳೆಯುತ್ತೆ ನಮ್ಮನ್ನು ಸಂಪೂರ್ಣ ಪ್ರಾಪ್ತಿ आप आत्माओं को ही प्राप्त ಆ ಸಂಪೂರ್ಣ ಸುಖದ ಪ್ರಾಪ್ತಿ ಏನಿದೆಯೋ ನಿಮ್ಮ ಆತ್ಮಗಳಿಗೆ ಮಾತ್ರನೇ ಅನುಭವ ಆಗುತ್ತೆ और सर्व आत्माएं आती ही मध्यकाल में ಮಿಕ್ಕಿದೆಲ್ಲ ಆತ್ಮಗಳು ಬರೋದೇ मध्यकाल द्वापर युगದಲ್ಲಿ और आप श्रेष्ठ आत्माओं का भोगा हुआ सुख व राज्य रजो प्रधान रूप में प्राप्त कर ನೀವು ಅನುಭವಿಸಿರುವಂತಹ ಸುಖ ಮತ್ತೆ ಆನಂದ ಅವರು ಮಧ್ಯದಲ್ಲಿ ಬಂದು ರಜೋ ಪ್ರಧಾನದ ರೂಪದಲ್ಲಿ ಅನುಭವ ಮಾಡ್ತಾರೆ ನೀವು ಅನುಭವ ಮಾಡಿಬಿಟ್ಟಿರೋದು ಈ ಮನೆ ಹಳೆದಾಗಿದ್ಮೇಲೆ 50 ವರ್ಷ ಆದ್ಮೇಲೆ ಬೇರೆಯವ್ರು ಬಂದು ಈ ಮನೆಯಲ್ಲಿ ಇದ್ದಾಗ ಹೆಂಗಿರ್ತದೆ ಬಿಟ್ಬಿಟ್ಟಿದ್ರು ನಮಗ್ ಗೊತ್ತು ಅಂತ ನಾವೇ ಹೇಳುದು तो प्राप्त करते हैं तो जैसे आप आत्माओं को धर्म और राज्य दोनों प्राप्त ಯಾಕಂದ್ರೆ ನಿಮಗೆ ಧರ್ಮ ಮತ್ತೆ ರಾಜ್ಯ ಧರ್ಮ ಮತ್ತೆ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಎರಡನ್ನೂ ಸಹ ಪ್ರಾಪ್ತಿ ಇದೆ लेकिन अन्य आत्माओं को धर्म है राज्य नहीं ಬೇರೆ ಅನ್ಯ ಆತ್ಮಗಳಿಗೆ ಧರ್ಮ ಇರುತ್ತೆ ಕ್ರಿಶ್ಚಿಯನ್ ಧರ್ಮ ಇದೆ ಬಟ್ ರಾಜ್ಯ ಎಲ್ಲ ಐತೆ ಕಿತ್ಕೊಳ್ತಾರೆ ಬೇರೆಯವ್ರ ಹತ್ರ ಹೋಗಿ ಬಲವಂತವಾಗಿ ಕಿತ್ಕೊಳಕ್ ಬಟ್ ಯಾರಿಗೂ ಇಲ್ಲ ಬುದ್ಧ ಧರ್ಮಕ್ಕೆ ಇಲ್ಲ ಇಸ್ಲಾಮಿ ಧರ್ಮಕ್ಕೆ ಇಲ್ಲ ಬೇರೆ ಯಾವ ಧರ್ಮಗಳಿಗೂ ಸಹ ರಾಜ್ಯ ಇಲ್ಲ ಧರ್ಮ ಇದೆ ಬಟ್ ನಿಮಗ್ ಮಾತ್ರ ಧರ್ಮನೂ ಇದೆ ದೇವತಾ ಧರ್ಮನೂ ಇದೆ ಮತ್ತೆ ರಾಜ್ಯನೂ ಇದೆ ಸೂರ್ಯವಂಶಿ ರಾಜ್ಯ ಚಂದ್ರವಂಶಿ राज्य है तो धर्म नहीं है और राज्य है या धर्म इधर राज्य है क्योंकि द्वापर युग से धर्म और राज्य का दोनों पुर अलग अलग हो जाते द्वापुर ಅದರ ಅರ್ಥದಲ್ಲಿ ಇದೆಯಲ್ಲ ದ್ವಾಪುರ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಎರಡು ಭಾಗ ಆಗ್ಬಿಡುತ್ತೆ ಆ ಶಬ್ದದ ಅರ್ಥನೇ ಆಗಿದೆ ಧರ್ಮನೇ ಒಬ್ಬರ ಕೈಗೆ ಹೋಗುತ್ತೆ ರಾಜ್ಯನೇ ಇನ್ನೊಬ್ಬರ ಕೈಗೆ ಹೋಗುತ್ತೆ ಅದಕ್ಕೆ ದ್ವಾಪುರ ಬಟ್ ಸತ್ಯುಗ ತ್ರೇತಾಯುಗದಲ್ಲಿ ಒಬ್ಬರ ಕೈನಲ್ಲೇ ಇರು ಅದಕ್ಕೆ ಸುಖ राज्य को दोनों पुर अलग अलग हो जाते हैं जिसकी निशानी सारे ड्रामा के अंदर डबल ताजदारी सिर्फ आप ಅದರ ಗುರ್ತಾಗಿನೇ ಡಬಲ್ ಕಿರೀಟ ಪವಿತ್ರತೆಯ ಒಂದು ಕಿರೀಟ ಧರ್ಮಕ್ಕೆ ಸಂಬಂಧಪಟ್ಟಿರೋದು ರಾಜ್ಯದ ಕಿರೀಟ ರತ್ನ ಜಡಿತ ಕಿರೀಟ ಈ ಎರಡು ಕಿರೀಟಗಳು ಅದಕ್ಕೆ ಪ್ರೂಫ್ तो और कोई देखा ಆತರ ಡಬಲ್ ಕಿರೀಟ ತಗಲಿಸ್ಕೊಂಡಿರೋರು ಯಾರನ್ನಾದ್ರೂ ನೋಡಿದ್ರ ಗೌತಮ್ ಬುದ್ಧನ ಹಿಂದೆ ಅವನ ತಲೆ ಮೇಲೆ ಕಿರೀಟ ಇಲ್ಲ ಹಿಂದೆ ಕಿರೀಟ ಇಲ್ಲ ಕ್ರೈಸ್ಟ್ಗಿನ್ನೂ ಸಹ ತಲೆ ಮೇಲೆ ಕಿರೀಟ ಇಲ್ಲ ಹಿಂದೆ ಕಿರೀಟ ನಿಮಗೆ ತಲೆ ಮೇಲೇನೂ ಇದೆ ಹಿಂದೆನೂ ಇದೆ ಡಬಲ್ ಇದೆ ನಶೆ ಇದೆಯಾ ಎರಡು ಕಿರೀಟಗಳು ಹಾಕೊಂಡು ತಿರುಗಾಡ್ತಾ ಇರೋದು तो बाबा कहता है कि और कोई को देखा तो और भी विशेषताएं बताओ बाबा तो ಇನ್ನೂ ನಿಮ್ದು ವಿಶೇಷತೆಗಳಿದೆ ಹೇಳ संपूर्ण प्राप्ति अर्थात ಹೇಳ್ತಾರೆ ಸಂಪೂರ್ಣ ಪ್ರಾಪ್ತಿ ಅದರ ಅರ್ಥ ಏನು ಸಂಪೂर्ण ಪ್ರಾಪ್ತಿ ಅಂದ್ರೆ तन मन धन संबंध और प्रकृति के सर्व सुख ತನುವಿನಿಂದ ಮನಸ್ಸಿನಿಂದ ಧನದಿಂದ ಸಂಬಂಧಗಳಿಂದ ಮತ್ತೆ ಪ್ರಕೃತಿಯ ಸರ್ವ ಸುಖಗಳು ಪ್ರಕೃತಿಯಿಂದ ಸಿಗುವಂತಹ ಸರ್ವ ಸುಖಗಳು ಜಿಸ್ಮೆ ಅಪ್ರಾಪ್ತ ಕೋಯಿ ಬಿ ವಸ್ತು ನೈ ಯಾವುದರಲ್ಲಿ ಅಪ್ರಾಪ್ತಿ ಇದೆ ಅನ್ನುವಂತ ಯಾವುದೂ ವಸ್ತು ಇಲ್ಲ ಇದು ಬೇಕು ಅನ್ಸೋದೇ ಇಲ್ಲ ಯಾಕಂದ್ರೆ ಎಲ್ಲ ಸಿಕ್ಕಿರ್ತದೆ ಎಲ್ಲ ಸಿಕ್ಕಿದ್ಮೇಲೆ ಇನ್ನೇನ್ ತಗೋಬೇಕ ಡ್ರೆಸ್ಗಳ ಲೆಕ್ಕ ಇಲ್ಲ ಒಡವೆನ ಲೆಕ್ಕನೇ ಇಲ್ಲ ತಿನ್ನೋದ ಲೆಕ್ಕನೇ ಇಲ್ಲ ಹಣನ ಲೆಕ್ಕನೇ ಇಲ್ಲ ಸಂಬಂಧಗಳಲ್ಲಿ ಎಲ್ಲ ಚೆನ್ನಾಗಿರೋರೆ ಇನ್ನೇನ್ ಬೇಕು ಹೇಳಿ
ಮಾಲೆ ಚಿನ್ನದ वो चाहिए नहीं जरूरत ही नहीं, ಬೇಕಾಗೇ ಇಲ್ಲ ಆ ತರ ಅಪ್ರಾಪ್ತಿ कोई वस्तु नहीं दुख का नाम निशान नहीं है ಅಲ್ಲಿ ಹೆಸರೇ ಇಲ್ಲ ನಾವ್ ಹೇಳ್ತಾರೆ ಅದರ ಹೆಸರೇ ದೇವತೆಗಳ ಬಾಯಿಯಿಂದ ದುಃಖದ ಶಬ್ದನೇ ಬರಲ್ಲ नाम निशान ऐसी श्रेष्ठ प्राप्ति अन्य कोई आत्मा को प्राप्त नहीं होती ಇಂತಹ ಒಂದು ಶ್ರೇಷ್ಠ ಪ್ರಾಪ್ತಿಗಳೇನಿದಾವೆ ನಿಮಗ್ ಬಿಟ್ರೆ ಬೇರೆ ಯಾವುದೇ ಆತ್ಮಗಳಿಗೆ ಪ್ರಾಪ್ತಿ ಆಗಲ್ಲ तो डायरेक्ट बच्चे होने के कारण ನೀವೆಲ್ಲರೂ ನನ್ನನ್ನ ಗುರ್ತಿಸಿ ನೀವು ನನಗೆ ಡೈರೆಕ್ಟ್ ಮಕ್ಕಳಾಗಿರೋ ಕಾರಣದಿಂದ ऊंच ते ऊंच बाप की संतान होने के कारण ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸಂತಾನರಾಗಿರೋ ಕಾರಣದಿಂದ परम पूज्य पिता की संतान होने के कारण ಮೂರನೇದು परम पूज्य ತಂದೆಯ ಸಂತಾನರಾಗಿರೋ ಕಾರಣದಿಂದ आप आत्माएं भी डबल रूप में पूजी जाती सो ನೀವು ಆತ್ಮಗಳು ಸಹ ಡಬಲ್ ರೂಪದಲ್ಲಿ पूजिಸಲಾಗುತ್ತೆ ಹೇಗೆ ಡಬಲ್ ರೂಪ ಅಂದ್ರೆ एक सालिग्राम के रूप में ಒಂದು ಶಿವಲಿಂಗದ ಜೊತೆ ಚಿಕ್ಕ ಚಿಕ್ಕ ಲಿಂಗಗಳು ಇರ್ತಾರಲ್ಲ ಒಂದು ಸಾಲಿಗ್ರಾಮ ರೂಪದಲ್ಲಿ दूसरा देवी व देवता के रूप ಎರಡನೇದು देवी अथवा देवता रूप ऐसे विधि पूर्वक पूजा ಈ ರೀತಿ विधि पूर्वकवाದಂತಹ पूजे धर्म पिता व कोई भी नामी ग्रामी आत्मा का नहीं बनता ಈ ರೀತಿ ವಿಧಿ ಪೂರ್ವಕವಾದಂತಹ ಪೂಜೆ ಯಾವುದೇ ಧರ್ಮ ಪಿತಗಳಾಗಿರ್ಬೋದು ಅಥವಾ ಯಾವುದೇ ಹೆಸರುವಾಸಿ ಆಗಿರುವಂತ ಆತ್ಮಗಳದು ಆಗೋದೇ ಇವತ್ತು ನೋಡಿ ಅಲ್ಲಿ ತಿರುಪತಿಯಲ್ಲಿ ಆಗ್ತಾ ಇರುತ್ತಲ್ವ ಬೆಳಗ್ಗೆ ಎದ್ದ ತಕ್ಷಣದಿಂದ ಹೆಂಗೆ ಪೂಜೆ ಮಾಡ್ತಾರೆ ಎಬ್ಬಿಸೋದೇನೆ ಅವ್ನ ಎಬ್ಬಿಸ್ಬೇಕಾದ್ರೂ ಸಹ ನಮ್ಮನ್ನ ಬಾಬಾ ಹೆಂಗೆ ಎಬ್ಬಿಸ್ತಾರೆ ಹಾಡಾಕ್ಬಿಟ್ಟು ಅದೇ ರೀತಿ ಗಂಟೆ ಬಿಟ್ಟು ಎಬ್ಬಿಸ್ತಾರೆ ಎಬ್ಬಿಸಿ ಸ್ನಾನ ಮಾಡಿಸಿ ಡ್ರೆಸ್ ಹಾಕಿ ಈ ತರ ಯಾವ್ದಾದ್ರು ಧರ್ಮಪಿತಗಳು ಮಾಡ್ತಾರ ಯಾರಿಗೆ ಮಾಡ ಸೊ ನಿಮಗ್ ಮಾಡೋ ತರ ಪೂಜೆ ಏನಿದೆ ವಿಧಿ ಪೂರ್ವಕವಾದಂಥದ್ದು ಆತರ ಯಾರಿಗಿನ್ನೂ ಸಹ ಕಾರಣ ಯಾಕೆ ಕ್ಯೂಂಕಿ ತುಮ್ ಡೈರೆಕ್ಟ್ ವಂಶಾವಳಿ ಕಾರಣ ಅಷ್ಟೇ ನೀವು ತಂದೆಗೆ ಡೈರೆಕ್ಟ್ ವಂಶಾವಳಿ ತಂದೆ ನನ್ನ ಗುರ್ತಿಸಿರುವಂತ ಸಮಜಾ ಕಿತ್ನೆ ಭಾಗ್ಯಶಾಲಿ ಗೊತ್ತಾಯ್ತಾ ಬಾಬಾ ಹೇಳ್ತಾರೆ ಎಷ್ಟು ನೀವು ಭಾಗ್ಯಶಾಲಿ ಆಗಿದ್ರೆ कि जो कि स्वयं भगवान आपका भाग्य भाला करते स्वयं भगवंत ನಿಮ್ಮ ಭಾಗ್ಯವನ್ನ ಪ್ರಸಿದ್ಧಿ ಮಾಡ್ತಾರೆ तो सदा अपने ऐसे भाग्य को स्मृति में रखो ಅದರಿಂದ ಇಂತಹ ನನಗೆ ಶ್ರೇಷ್ಠ ಭಾಗ್ಯ ಸಿಕ್ಕಿದೆ ಅಂತ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ನೆನಪಿನಲ್ಲಿ ಇಟ್ಕೊಳ್ಳಿ ಕಮ್ಜೋರಿಗೆ ಗೀತ್ ನಹಿ ಗಾವ್ ಅಯ್ಯೋ ನನಗಿದಾಗಿದೆ ನನಗಿದಿಲ್ಲ ಅದಿಲ್ಲ ಅಂತ ಯಾವುದೇ ವೀಕ್ನೆಸ್ ಗಳ ಹಾಡುಗಳನ್ನ ಹಾಡ್ಬೇಡಿ ಅಂತಾರೆ ಇಷ್ಟು ದೊಡ್ಡ ಭಾಗ್ಯ ಸಿಕ್ಕಿದೆ ಯಾವುದೇ ಮನುಷ್ಯ ಆತ್ಮಗಳಿಗೆ ಸಿಗಲ್ಲ ಅಂತದ್ದು ನಿಮ್ಗೆ ಸಿಕ್ಕಿದಾಗನೂ ಸಹ ಇಲ್ಲೂ ಅಳ್ತಾ ಇದ್ರೆ ಇನ್ನೇನ್ ಅನ್ಕೋಬೇಕು ರಾಜರ ಮಕ್ಕಳಾಗ್ಬಿಟ್ಟು ಅಯ್ಯೋ ನನ್ಗೆ ಇದಿಲ್ಲ ಅದಿಲ್ಲ ಅಂತ ಯಾರಾದ್ರೂ ಅಳೋದ್ ನೋಡಿದ್ರೆ ಇಲ್ಲ तो भक्त कमजोरी के गीत गाते ಭಕ್ತರೇನ್ ಮಾಡ್ತಾರೆ ಭಗವಂತನ ಹತ್ರ ಹೇಳ್ಬಿಟ್ಟು ನನಗಿದು ಕೊಡಿ ನನ್ಗದು ಕೊಡಿ ಅಂತ ಬೇಡ್ತಾರೆ ಬಟ್ ನೀವು ಬೇಡವರಾಗಿದ್ದೀರಾ ಇಲ್ಲ ಭಕ್ತ ಕಮ್ಜೋರಿಗೆ ಗೀತ್ ಗಾತೆ ಅವ್ರ ಬಚ್ಚೆ ಭಾಗ್ಯಕ್ಕೆ ಗೀತ್ ಗಾತೆ ನನಗೆ ಎಂತ ಭಾಗ್ಯ ಸಿಕ್ಕಿದೆ ಯಾರು ಸಿಕ್ಕಿದ್ದಾರೆ ಏನ್ ಸಿಗ್ತಾ ಇದೆ ಏನ್ ಅನುಭವ ಮಾಡ್ತಾ ಇದೆ ಅವರು ವೀಕ್ನೆಸ್ ಗಳ ಗಾಯನ ಮಾಡ್ತಾರೆ ನೀವು ಭಾಗ್ಯದ ಗಾಯನ ಮಾಡ್ತಾರೆ तो अपने आप से पूछो ಅದರಿಂದ ನಿಮ್ಮೊಂದಿಗೆ ನೀವು ಕೇಳ್ಕೊಳ್ಳಿ ಭಕ್ತ ಹೂ ಯಾ ಬಚ್ಚ ನಾನು ಭಕ್ತ ಆಗಿದ್ದೀನ ಮಗುವಾಗಿದ್ದೀನಿ ಭಕ್ತ ಅಲ್ವಾ भक्त नहीं कोई नहीं है हाँ अच्छा समझा तो अपने श्रेष्ठ भाग्य ಗೊತ್ತಾಯ್ತಾ ನಿಮ್ ಶ್ರೇಷ್ಠ ಭಾಗ್ಯ ಏನು अच्छा ऐसे पद्मा पदम भाग्यशाली डायरेक्ट बाप की पहली रचना ಇಂತಹ ಒಂದು ಪದಮಾ ಪದಂ ಭಾಗ್ಯಶಾಲಿ ಡೈರೆಕ್ಟ್ ತಂದೆಯ ಮೊದಲನೇ ರಚನೆ
ಸರ್ವ ಸಂಬಂಧೋಕೆ ಸುಖಕ್ಕೆ ಅಧಿಕಾರಿ. ಸರ್ವ ಸಂಬಂಧಗಳ ಸುಖದ ಅಧಿಕಾರಿಗಳು ನೀವು. ಸರ್ವ ಪ್ರಾಪ್ತಿಗೆ ಅಧಿಕಾರಿ. ಏನೆಲ್ಲ ಪ್ರಾಪ್ತಿಗಳು, ತನು ಮನ ಧನ ಸಂಬಂಧ ಪ್ರಕೃತಿ, ಏನೆಲ್ಲ ಪ್ರಾಪ್ತಿಗಳ ಬಾಬಾ ಹೇಳ್ತಾರೆ ಅದರದ ಒಂದು ಅಧಿಕಾರಿ. ರಾಜ್ಯ ಭಾಗ್ಯಕ್ಕೆ ಅಧಿಕಾರಿ, ರಾಜ್ಯ ಭಾಗ್ಯದ ಅಧಿಕಾರಿ. ಡಬಲ್ ಪೂಜಾಗೆ ಅಧಿಕಾರಿ, ಸಿಂಗಲ್ ಅಲ್ಲ, ಡಬಲ್ ಡಬಲ್ ಪೂಜೆಗೆ ಅಧಿಕಾರಿ. ಬಾಪ್ ಕೆ ಬಿ ಸಿರ್ ಕೆ ತಾಜ್ದಾರಿ, ತಂದೆ ತಲೆ ಮೇಲೆ ಹೋಗಿ ಕುತ್ಕೊಂಡಿರೋದು ಅಲ್ವಾ, ಗಂಗೆ ನೀರು ತೋರಿಸ್ತಾರೆ. ಆ ರೀತಿ ತಂದೆಯ ತಲೆ ಮೇಲೆನೆ ಕಿರೀಟಧಾರಿಗಳಾಗಿರು. ऐसी श्रेष्ठ आत्माओं को आपका यादगार और नमस्ते. ಇಂತಹ ಶ್ರೇಷ್ಠ ಆತ್ಮಗಳ ಪ್ರತಿ ತಂದೆಯ ನೆನಪು ಪ್ರೀತಿ ಮತ್ತೆ ನಮಸ್ತೆ ಅಂತ ನೋಡಿ. ಸೊ ಎಂತ ಭಾಗ್ಯ ಬಾಬಾ ಹೇಳ್ತಾರೆ ನಿಮಗೆ ಸಿಕ್ಕಿದೆ. ಜಗತ್ನಲ್ಲಿ ಯಾರಿಗೆ ಅಂತ ಶ್ರೇಷ್ಠ ಭಾಗ್ಯ ಸಿಕ್ಕಿದೆ. ಸೊ ಯಾವ ನಶೆಯಲ್ಲಿ ನೀವು ಇರ್ಬೇಕಾಗುತ್ತೆ ಅಲ್ವಾ. ಸೊ ಎಂತ ನಶೆಯಲ್ಲಿ ಇರ್ಬೇಕು. ಅದು ಪೂಜೆನೂ ಸಹ ಬಾಬಾ ಹೇಳ್ತಾರೆ ನಿಮ್ಗೆ ವಿಧಿ ಪೂರ್ವಕವಾದಂತ ಪೂಜೆ. ಧರ್ಮ ಮತ್ತೆ ರಾಜ್ಯ ನಿಮ್ಮ ಕೈನಲ್ಲೇ ಇರ್ತೀರ. ಅದ ಕಾರಣದಿಂದನೇ ನಿಮಗೆ ಡಬಲ್ ಕಿರೀಟಗಳನ್ನ ತೋರಿಸಿದ್ದಾರೆ ಆ ಸಮಯದಲ್ಲಿ. ಸೊ ಇಷ್ಟೆಲ್ಲ ಬಾಬಾ ಹೇಳ್ತಾರೆ ಪ್ರಾಪ್ತಿಗಳ ಲಿಸ್ಟ್ ನಾನು ಎಷ್ಟು ಹೇಳಿದ್ರು ಸಹ ನಿಮಗದು ಕಡಿಮೆನೆ.